ಹರೇ ರಾಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕುಕ್ಕಣಿ. ಓಂ ಜನ್ಮಾದ್ಯತೋನ್ಮಯಾದಿ ತೇನೇ ಬ್ರಹ್ಮವೈ ಮಹ್ಯಂತಿ ಯಂ ಸೂರಯಃ ತೇಜೋ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವೃತ್ತಮನುತೆ ಪಿನೇದುಃ तं सर्वभूतहृदयं मास्मि ಮಾಡ್ಲಿಕ್ಕೆ ಹೊರಟ ಹಿರಣ್ಯಕಶಿಪುವಿನ ಪ್ರಯತ್ನವನ್ನ ಮುಂದೆ ಹೇಳ್ತಾ ಅತ್ಯಂತ ಅವನ ನೆತ್ತಿಯಿಂದ ಹೊರಟ ಬಿಸಿ ದೇವಲೋಕದ ಅಡಿಯನ್ನು ಕಾಸಿಬಿಟ್ಟಿತು. ಕಾಸಿದ್ದು ಮಾತ್ರ ಅಲ್ಲ, ಅವರಿಗೆ ಕೂತ್ಕೊಳ್ಳಿಕ್ಕಾಗದೆ ಓಡಿ ಚತುರ್ಮುಖನ ಬಳಿಗೆ ಓಡಿ ಹೋದ್ರು. ಓಡಿ ನೀನೇ ಕೊಟ್ಟ ವರದಿಂದಾಗಿ ನಾವೆಲ್ಲರೂ ಕೂಡ ಬೇಸ್ತು ಬೀಳುವ ಹಾಗಾಗಿದೆ, ಸುಸ್ತಾಗಿದೆ. ನೀನು ಕೊಟ್ಟ ಅಸ್ತು ಅನ್ನುವ ವರ ಇವತ್ತು ನಮ್ಮನ್ನ ನಾಸ್ತಿ ಮಾಡುವಂತಹ ಸ್ಥಿತಿಗೆ ಬಂದು ನಿಂತಿದೆ. ಆದ್ರಿಂದಾಗಿ ನಿನಗೆ ಎಷ್ಟು ಕೇಳ್ಕೊಳ್ಬೇಕು, ನಮ್ಮ ಈ ಕಷ್ಟವನ್ನ ಎಷ್ಟು ಹೇಳ್ಕೊಳ್ಬೇಕು ಅಂತ ಅತ್ಯಾಸ್ತೆ ಸರ್ವದಿಷ್ಣೇಭ್ಯಃ ಪರಮೇಷ್ಠಿ ನಿಜಾಸನಂ ತದಹಂ ವರ್ಧಮಾನೇನ ತಥೋ ಯಜ್ಞ ಸಮಾಧಿನಾ ಕಾಲಾತ್ಮನೋಶ್ಚ ನಿತ್ಯತ್ವಾತ್ ಸಾಧಯಿಷ್ಯೇ ತಥಾತ್ಮನಃ. ನಿನಗೆ ಗೊತ್ತಿಲ್ವಾ ನಮ್ಗೆ ಆಗ್ತಾ ಇರುವ ಕಷ್ಟ? ನಾವು ಹೇಳ್ಕೊಳ್ಬೇಕಾದ್ದೇನಿಲ್ಲ. ಸೃಷ್ಟಿ ಮಾಡಿದ ಪ್ರತಿಯೊಂದು ಕ್ಷಣದ ಲೋಕದ ಘಟನೆಗಳು ಕೂಡ ಅದು ನಮ್ಮ ಬಾಯಿಂದ ನಾವು ನೇರವಾಗಿ ನಮ್ಮ ನೋವನ್ನ ಹೇಳ್ಕೊಳ್ಬೇಕಾದದ್ದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ಇದು ನಮ್ಗಾದ ತೊಂದರೆ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಕಷ್ಟ ಆಯ್ತು ಅನ್ನುವ ಕಾರಣಕ್ಕೆ ನಾವು ಈ ಮಾತನ್ನ ಹೇಳ್ತಾ ಇಲ್ಲ. ಇಡೀ ಪ್ರಪಂಚಕ್ಕೆನೆ ಒದ್ದಾಟದ ಸ್ಥಿತಿ ಬಂದಿದೆ. ಯಾಕೆಂದ್ರೆ ನೀನು ಬಹಳ 50 ವರ್ಷಗಳ ಕಾಲದ ನಿನ್ನ ತಪಸ್ಸು, ಅದೇಂದ್ರೆ 50 ವರ್ಷ ದೊಡ್ಡದ ಅಂದ್ರೆ 31,104 ಕೋಟಿ ವರ್ಷದ ಅರ್ಧ ಭಾಗದ ತಪಸ್ಸು ಲೋಕದ ಸೃಷ್ಟಿಯ ಪೂರ್ವ ಸಿದ್ಧತೆಗೋಸ್ಕರ ನೀನು ಮಾಡಿದ್ದು. ನೀನು ಈ ಚರಾಚರ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಿ. ನೀನು ಸಮಾಧಿಯಲ್ಲಿ ಭಗವಂತನನ್ನ ಹೃದಯದಲ್ಲಿ ಕಂಡು ತದ್ಧಿತಪಃ ಅಂತ ಭಗವಂತ ಕೊಟ್ಟ ಆದೇಶವನ್ನ ಹೃದಯದಲ್ಲಿ ಹೊತ್ತು ನೀನು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಿ. ಅದರಲ್ಲೂ ನೀನು ಎಲ್ಲ ಲೋಕಗಳಿಗಿಂತ ಮಿಗಿಲಾದ ಸತ್ಯಲೋಕದಲ್ಲಿ ಕೂತಿದ್ದಿ. ಕಾಲ ಅನ್ನೋದು ನಿತ್ಯ, ಆತ್ಮ ಅನ್ನೋದು ನಿತ್ಯ. ಬಹಳ ಜನ್ಮಗಳನ್ನ ದಾಟಿ ಅನೇಕ ಜನರು ತಮ್ಮ ಸಾಧನೆಯ ದಾರಿಯಲ್ಲಿ ಇರಬೇಕಾದ್ರೆ ನೀನು ಈ ವಿಷಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡಬೇಕಾದದ್ದಿದೆ. ಆದ್ದರಿಂದ ನಮ್ಮೆಲ್ಲರನ್ನು ಪೊರೆಯುವ ಹೊರೆ ಅದು ನಿನ್ನದು ಅಂತ ಚತುರ್ಮುಖನ ಪ್ರಾರ್ಥನೆಯನ್ನ ಮಾಡುತ್ತಾ ಮುಂದೆ ಹೇಳ್ತಾರೆ.
ಅನ್ಯಥೇದಂ ವಿಧಾಸ್ಯೇಹಂ ಅಯಥಾ ಪೂರ್ವಮೋಜಸ ಕಿಮನ್ಯೈ ಕಾಲ ನಿರ್ಧೂತೈ ಕಲ್ಪಾಂತೈರ್ವೈಷ್ಣವಾದಿಭಿಃ. ಇಂದ್ರಾದಿ ದಿಕ್ಪಾಲಕರು, ಸ್ವಾಯಂಭುವ ಮನು, ಈ ಹಿಂದೆ ಮನ್ವಂತರದ ಅಧಿಪತಿಗಳೆಲ್ಲ ಇದ್ರು. ಸ್ವಾಯಂಭುವ, ಸ್ವಾರೋಚಿಷ, ರೈವತ, ಆಮೇಲೆ ಚಾಕ್ಷುಷ, ಉತ್ತಮ, ತಾಪಸ, ಈಗ ವೈವಸ್ವತ. ಹೀಗೆ ಎಲ್ಲ ಮನ್ವಂತರಾಧಿಪತಿಗಳು ಕೂಡ ಆ ಬಹಳ ಕಾಲದಿಂದ ಈ ಜಗತ್ತಿನ ತಮ್ಮ ತಮ್ಮ ಕಾರ್ಯದ ವ್ಯವಸ್ಥೆಯಲ್ಲಿ ರಕ್ಷಣೆಯನ್ನು ಮಾಡುತ್ತಾ ಕೂತಿದ್ದಾರೆ. ಆದ್ರೆ ಈಗ ದೈತ್ಯರು ತಾವೇ ಮನ್ವಂತರಾಧಿಪತಿಗಳು ಅಂತ ನಿಂತು ಬಿಟ್ಟಿದ್ದಾರೆ. ಆದ್ರಿಂದಾಗಿ ಏನು ಮಾಡಬೇಕು, ಕಲ್ಪಾಂತ್ಯದ ತನಕ ಆಯುಷ್ಯ ಉಳ್ಳವರ ಪ್ರವೃತ್ತಿ ಮುಂದೆ ಹೇಗೆ ಬೆಳೀಬೇಕು ಅನ್ನೋದನ್ನ ಕೇಳುತ್ತಿದ್ದಾರೆ. ಇತಿ ಶುಶ್ರುಮ ನಿರ್ಬಂಧಂ ತಪಃ ಪರಮಮಾಸ್ಥಿತ ವಿಧತ್ಸ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ. ಈ ಹಿರಣ್ಯಕಶಿಪುವಿಗೆ ಸಿಕ್ಕಾಪಟ್ಟೆ ದುರಾಗ್ರಹ ಇದೆ. ಅವನು ಸಿಕ್ಕಾಪಟ್ಟೆ ದೊಡ್ಡ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಓ ಮೂರು ಲೋಕಗಳಿಗೆ ಒಡೆಯನೇ, ವಿಧತ್ಸ್ವ, ನಮಗೆ ಪರಿಹಾರದ ದಾರಿಯನ್ನ ಬೇಗನೆ ನೀನೇ ತೋರ್ಬೇಕು, ನಮಗೆ ನಾವೇ ಹುಡುಕಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಆ ರಕ್ಷಣೆಯನ್ನು ಬೇಡುತ್ತಾ ನಮಗೆ ನಾವೇನು ಮಾಡಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದಾರೆ. ತವಾಸನಂ ಹಿ ಜಗತಾಂ ಪಾರಮೇಷ್ಠಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ. 14 ಲೋಕಗಳ ಆಧಿಪತ್ಯವನ್ನ, ಚತುರ್ಮುಖನ ಬ್ರಹ್ಮ ಪದವಿಯನ್ನ ನಾವು ನೋಡ್ತಾ ಇದ್ದೇವೆ. ಇದು ಲೋಕದಲ್ಲಿ ಇರುವಂತಹ ಸ್ಥಾನಗಳಲ್ಲಿ ಅತ್ಯಂತ ಎತ್ತರದ್ದು, ಭಗವಂತನಿಗೆ ಅತ್ಯಂತ ಹತ್ತಿರದ್ದು, ಜ್ಞಾನಾದಿ ಗುಣ ಸಾಧನೆಗೆ ಬಹಳ ಸಮೀಪದ ದಾರಿಯಾಗಿ ಕಾಣುವಂಥದ್ದು. ಅಂದ್ರೆ ಅಲ್ಲಿಗೆ ಬಂದ್ರೆ ಅವ್ರು ನಿಶ್ಚಯವಾಗಿ ಭಗವಂತನ ಹತ್ತಿರವನ್ನ ಮುಟ್ಟಿಯೇ ಮುಟ್ತಾರೆ ಅಂತ ಗೊತ್ತಾಗುತ್ತೆ. ಈ ಬೇರೆ ಸಂಪತ್ತುಗಳೆಲ್ಲ ಬಂದ್ರೆ ಅದು ನಾಶ ಆಗುತ್ತೆ. ಆದ್ರೆ ನಿನ್ನ ಬಳಿಗೆ ಬಂದ್ರೆ ಆ ಸಂಪತ್ತು ಅಂತ ಅನ್ನೋದು ಅಕ್ಷಯವಾಗುತ್ತೆ. ಅದರಿಂದಾಗಿ ಓ ಚತುರ್ಮುಖನೇ, ಹಿರಣ್ಯಕಶಿಪುವಿಗೆ ನಿನ್ನ ಪದವಿಯನ್ನೇ ಪಡೆಯುವ ಆಸೆ ಇದೆ. ಯಾಕೆಂದ್ರೆ ಉಳಿದ ಎಲ್ಲ ಪದವಿಗಳಿಗಿಂತ ಅತ್ಯಂತ ಮಿಗಿಲಾದ ಪದವಿ ಇದು. ಯಾಕೆಂದ್ರೆ ಇದು ಸೃಷ್ಟಿಯ ಪದವಿ ಅಂತ ಅವನಿಗೆ ತಲೆಯಲ್ಲಿದೆ. ಸೃಷ್ಟಿ ಮಾಡುವವನ ಪದವಿ ನನ್ನ ಕೈಗೆ ಸಿಕ್ಕಿದ್ರೆ, ನನಗೆ ವಿರುದ್ಧವಾದ ಯಾವ ವಸ್ತುವನ್ನೂ ನಾನು ಸೃಷ್ಟಿ ಮಾಡದೆ ಎಲ್ಲವನ್ನೂ ನನ್ನ ಅಧೀನವನ್ನಾಗಿ ಸೃಷ್ಟಿ ಮಾಡಿದ್ರೆ ಆಮೇಲೆ ಜಗತ್ತು ನನ್ನ ಕೈವಶವಾಗುತ್ತೆ. ಯಾರಿಗೂ ನಾನು ಸುಲಭದಲ್ಲಿ ಸಿಗುವುದು ಸಾಧ್ಯ ಇಲ್ಲ, ಎಲ್ಲರೂ ನನ್ನ ವಶದಲ್ಲಿರ್ತಾರೆ ಅಂತ ಅನ್ನುವ ಆಲೋಚನೆಯಿಂದ ನಿನ್ನ ಪದವಿಗೆ ಕಣ್ಣು ಹಾಕಿದ್ದಾನೆ. ಅದಕ್ಕಾಗಿ ತೀವ್ರವಾದ ಈ ತಪಸ್ಸು ಕೈತಾ ಇದ್ದಾನೆ ಅಂತ ದೇವತೆಗಳು ಚತುರ್ಮುಖನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಯಾಕೆಂದ್ರೆ ಉಳಿದ ಸಂಪತ್ತೆಲ್ಲ ಸಿಕ್ತವನಿಗೆ. ದಿಕ್ಪಾಲಕರ ಲೋಕಗಳು ಸಿಕ್ಕಿದವು, ಸ್ವರ್ಗದ ಒಡೆತನ ಅವನ ಕೈಗೆ ಬಂತು, ಮನ್ವಂತರದ ಆಧಿಪತ್ಯವೇ ಸಿಕ್ಕಿಬಿಟ್ಟಿದೆ. ಉಳಿದ ದೇವತೆಗಳ ವ್ಯವಸ್ಥೆಗಳನ್ನಂತೂ ತನ್ನ ವಶಕ್ಕೆ ತಂದುಕೊಂಡೇ ಬಿಟ್ಟು ಬಿಟ್ಟಿದ್ದಾನೆ. ಈಗ ಅವನನ್ನ ಹಿಡಿಯುವವರಿಲ್ಲ ಅಂತಾಗಿದೆ. ಇತಿ ವಿಜ್ಞಾಪಿತೋ ದೈವೈರ್ ಭಗವಾನಾತ್ಮಭೂರ್ನೃಪ ಪರೀತೋ ಭೃಗು ದಕ್ಷಾದ್ಯೈಹಿ ಯಯೌ ದೈತ್ಯೇಶ್ವರಾಶ್ರಮಂ. ಓ ಧರ್ಮರಾಜ, ಯಾರು ಹೇಳ್ತಾ ಇರೋದು? ನಾರದರು ಹೇಳ್ತಾ ಇದ್ದಾರೆ. ಹೀಗೆ ದೇವತೆಗಳು ಭಗವಂತನನ್ನ, ಆ ಚತುರ್ಮುಖನನ್ನ ವಿಜ್ಞಾಪನೆ ಮಾಡುತ್ತಾರೆ. ಆಗ 4 ಮುಖದಿಂದಲೂ ಕೂಡ ಬಹಳ ಗಂಭೀರವಾಗಿ ಯೋಚಿಸಿ ಏನಿದಕ್ಕೆ ಉತ್ತರವನ್ನ ಕಾಣಬೇಕು ಅಂತ ಯೋಚನೆ ಮಾಡುತ್ತಾ ಭೃಗು ದಕ್ಷಾದ್ಯೈಹಿ, ಭೃಗು ಮತ್ತು ದಕ್ಷ ಮೊದಲಾದ ಅನೇಕ ಋಷಿಗಳನ್ನ ಜೊತೆಗೆ ಸೇರಿಸಿಕೊಂಡು ಹಿರಣ್ಯಕಶಿಪುವಿನ ಆಶ್ರಮಕ್ಕೆ ಹೊರಟ. ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕೀಚಕೈ ಪಿಪೀಲಿಕಾಭಿರಾಕೀರ್ಣಂ ಮೇಧಸ್ತ್ವಂ ಹಾಂಸಸೇನಿತಂ. ನೋಡಿದ ಚತುರ್ಮುಖ ಯಾರನ್ನು? ಹಿರಣ್ಯಕಶಿಪುವನ್ನು. ಹೇಗಿದ್ದ ಅಂದ್ರೆ ವಲ್ಮೀಕ ತೃಣಕೀಚಕೈಹಿ,
ವಲ್ಮೀಕ ಅಂದ್ರೆ ಹುತ್ತ, ತೃಣ ಅಂದ್ರೆ ಅದರ ಮೇಲೆ ಹುಲ್ಲು, ಕೀಚಕ ಅಂತಂದ್ರೆ ಬಿದಿರಿನ ಮೇಳೆ. ಬಿದಿರಿನ ಗಿಡಗಳು ಬೆಳೆದ್ರೆ ಅದು ಇಡೀ ಆ ಪರಿಸರವನ್ನ ವ್ಯಾಪಿಸಿಕೊಂಡು ಮಧ್ಯದಲ್ಲಿ ಒಂದು ಇರುವೆ ಹೋಗ್ಲಿಕ್ಕೂ ಜಾಗ ಇಲ್ಲದಷ್ಟು ಒತ್ತಾಗ್ಬಿಡುತ್ತೆ. ಅವನು ತಪಸ್ಸಿಗೆ ಕೂತಿದ್ದ ಜಾಗದ ಒಳಗೆ ಹೊರಭಾಗದ ಪೂರ್ತಿ ಭಾಗ ಅದು ಒಂದು ಕಡೆಯಿಂದ ಹುತ್ತ, ಅದರ ಮೇಲೆ ಹುಲ್ಲು, ಅದರ ಜೊತೆಗೆ ಈ ಕೀಚಕ ಅಂದ್ರೆ ಬಿದಿರಿನ ಮೇಳೆ, ಬಿದಿರಿನ ಚೂಪು ಚೂಪಾದ ಒಂದಕ್ಕೊಂದು ಗಂಟು ಬಿದ್ದಿರುವ ರೀತಿಯ ಹುಲ್ಲಿನ ದೊಡ್ಡ ಅಂದ್ರೆ ಹುಲ್ಲುಗಳಲ್ಲಿ ದೊಡ್ಡದು ಅಂತ ಅದನ್ನ ಭಾವಿಸ್ತಾರೆ. ಪಿಪೀಲಿಕಾಭಿಹಿ ಆಕೀರ್ಣಂ, ಮೈ ಸುತ್ತ ಇರುವೆಗಳು ಹತ್ತಿಕೊಂಡು ಉರಿತಾ ಇದ್ದಾವೆ, ಅಂದ್ರೆ ತಿಂತಾ ಇದ್ದಾವೆ. ಪಿಪೀಲಿಕಾಭಿಹಿ ಆಕೀರ್ಣಂ, ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಮೇಧಸ್ತ್ವಂಗ್ ಮಾಂಸ ಶೋಣಿತಂ, ಮೇಧಸ್ಸು ಕೊಬ್ಬು, ತ್ವಂಗ್ ಚರ್ಮ, ಮಾಂಸ ದೇಹದ ಒಳಗಿನ ಮಾಂಸ, ಶೋಣಿತ ನೆತ್ತರು, ಇಷ್ಟನ್ನೂ ಕೂಡ ಕಿತ್ತು ತಿಂದು ಹಾಕಿಬಿಟ್ಟಿವೆ. ಅವನ ದೇಹದಲ್ಲಿ ಯಾವುದೂ ಇಲ್ಲ. ಅಷ್ಟು ತೀವ್ರವಾದ ತಪಸ್ಸು ಮಾಡಿ ಅವನಿಗೆ ಇರುವೆಗಳ ಅಥವಾ ಗೊದ್ದಗಳು ಮೈ ಮೇಲೆ ಓಡಾಡಿ ಅದನ್ನ ತಿಂತಾ ಇರುವ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವನು ಧೃತಿಯೇ ಗೆಟ್ಟಿಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ, ದೇಹದ ಬಗ್ಗೆ ಅವನಿಗೆ ಎಚ್ಚರವೇ ಇಲ್ಲ. ನನಗೆ ಏನ್ ಬೇಕೋ ಅದನ್ನ ನಾನು ಪಡೀಬೇಕು ಅಂತ ಅನ್ನೋದು ಒಂದೇ ಅವನ ತಲೆಯಲ್ಲಿದೆ. ಅಂದ್ರೆ ಒಂದು ಗೊತ್ತಾಯ್ತು, ಯೋಗದ ಸ್ಥಿತಿಯಲ್ಲಿ ಹಠಯೋಗಕ್ಕೆ ಬಹಳ ಎತ್ತರಕ್ಕೆ ಹೋದ ಅಂದ ತಕ್ಷಣ ಅವನು ಒಳ್ಳೆಯವನೇ ಆಗ್ಬೇಕು ಅಂತ ಏನಿಲ್ಲ. ಮಾನಸಿಕವಾದ ಸ್ಥಿತಿಯಲ್ಲಿ ಯಾರೂ ಕೂಡ ಆ ಯೋಗದ ದಾರಿಯಲ್ಲಿ ಬಹಳ ಎತ್ತರಕ್ಕೆ ಏರ್ಲಿಕ್ಕಾಗತ್ತೆ. ಏರಿ ಅದರ ಕೊನೆಯ ಚಿಂತನೆ ಅವನಿಗೆ ಅಂತರಂಗ ದರ್ಶನ ಏನಾಗುತ್ತೆ ಅನ್ನೋದು ಪ್ರಶ್ನಾರ್ಹವೇ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಇಂದ್ರಿಯಗಳ ಮೇಲೆ ಹತೋಟಿ, ತನ್ನ ದೇಹಕ್ಕೆ ಏನು ತೊಡಕಾದ್ರೂ ಕೂಡ ಅದನ್ನ ಮೀರಿ ನಿಲ್ಲುವ ಶಕ್ತಿ, ಮನಸ್ಸಿನಿಂದಲೇ ಜಗತ್ತಿನ ಎಲ್ಲ ಮೂಲೆಗಳನ್ನು ಕೂಡ ತನ್ನ ವಶಕ್ಕೆ ತಂದುಕೊಳ್ಳುವಂತಹ ಅಪಾರವಾದಂತಹ ಸಿದ್ಧಿ, ಇದು ದುಷ್ಟರಿಗೂ ಕೂಡ ಲಭ್ಯ. ನಾವೆಷ್ಟೋ ಸಲ ರಾವಣನಿಗಿಂತಲೂ ಕಡೆಯೋ ಏನೋ ಅಂತ ಅನ್ಸುದು. ಅವನು ಮನಸ್ಸಿನಿಂದಲೇ ಪುಷ್ಪಕ ವಿಮಾನವನ್ನು ಓಡಿಸ್ತಿದ್ದ. ನಮ್ಗೆ ಗೊತ್ತಿರುವ ಸಾಮಾನ್ಯ ಮಂತ್ರವೇ ನಮ್ಮ ಎದುರುಗಡೆಯಿಂದ ಆ ಮಾವಿನಣ್ಣನ್ನಲ್ಲೇ ಇಳಿಸ್ತೀರಾ ಅಂತ ಕೇಳಿದ್ರೆ ನಮಗೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತಾನೆ ಕೇಳಿ 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 ಎದ್ದು ಬೆಳೆದು ಬಿದ್ದವರಾದ್ರಿಂದ ನಮಗೆ ಯಾರಾದ್ರೂ ಹೇಳಿದ್ರು ಪಕ್ಕ ನಾವು ನಂಬಲ್ಲ. ಆದ್ರೆ ನಾವು ಬಹಳ ಹೇಳ್ಕೊಳ್ತೇವೆ, ನಾವು ಧರ್ಮ ಸಂರಕ್ಷಕರು, ಸನಾತನ ಧರ್ಮದ ರುವಾರಿಗಳು, ವೇದದ ಅತ್ಯಂತ ದೊಡ್ಡ ಕಾಪಿನ ಪಡೆಯವರು, ಹಾಗೆ ಹೀಗೆ ಅಂತ ನಾವು ಪಡೆಯುವವರಷ್ಟು ವೇದದಿಂದ. ವೇದದ ಪಡೆಯವರಲ್ಲ ನಾವು, ವೇದದ ಕಡೆಯವರು ಅಲ್ಲ, ವೇದವನ್ನು ಕಡೆಗೆ ಹಾಕಿದವರು. ಅದು ನಮ್ಮ ಹತ್ರಕ್ಕೆ ಬರುವುದು ಬೇಡ, ನಮ್ಗೆ ಉಪಯೋಗಕ್ಕೆ ಬೇಕಾದ್ ಮಾತ್ರ ಬೇಕು ಅಂತ. ಅದರ ನಿಜವಾದ ಸಾಮರ್ಥ್ಯ, ತಾಕತ್ತು, ಅದಕ್ಕಿರುವ ಎತ್ತರದ ವ್ಯಕ್ತಿತ್ವ ಏನಿದೆ ಅದರಿಂದ ಪಡೆಯಬಹುದಾದದ್ದನ್ನ, ಅದನ್ನು ಯೋಚಿಸುವ ಶಕ್ತಿ ನಮಗೆ ಇವತ್ತು ಇಲ್ಲ ಅಂತಾಗಿದೆ. ಆದ್ರೆ ಅವನು ಎಷ್ಟು ತೀವ್ರವಾದ ತಪಸ್ಸು ಅಂದ್ರೆ, ಬ್ರಹ್ಮದೇವ ಈ ಸ್ಥಿತಿಯಲ್ಲಿ ಇದ್ದವನನ್ನ ಕಂಡ, ಮೈಯ ಎಲ್ಲಾ ಭಾಗಗಳು ಕಿತ್ತು ಇರುವೆಗಳು ನಾಶ ಮಾಡಿ ಹಾಕಿದ್ದಾವೆ, ತಿಂದು ತೇಗಿ ಬಿಟ್ಟಿದ್ದಾವೆ. ತಪಂತಂ ತಪಸಾ ಲೋಕಾನ್ ಯಥಾ ಭಾವಿತತಂ ರವಿಂ ವಿಲಕ್ಷ್ಯ ವಿಸ್ಮಿತ ಪ್ರಾಹ ಹಸಂಸ್ತಂ ಹಂಸವಾಹನ. ತಪಂತಂ ತೇಜಸ್ಸಿನ ಭಾವಿತತಂ ರವಿಂ ಇವ ತಪಂತಂ. ರವಿ ಅಂದ್ರೆ ಸೂರ್ಯ, ತೇಜಃಪುಂಜದಿಂದ ಕೂಡಿದ ರವಿಯಂತೆ ಸುಡುತ್ತಿದ್ದಂತಹ ಹಿರಣ್ಯಕಶಿಪುವನ್ನು ಚತುರ್ಮುಖ ನೋಡಿ ಆಶ್ಚರ್ಯಪಟ್ಟ. ವಿಲಕ್ಷ್ಯ ವಿಸ್ಮಿತ ಪ್ರಾಹ, ನಗುತ್ತಲೇ ಅವನನ್ನ ಮಹಾಪ್ರಯತ್ನ ಮಾಡ್ತಾ ಇದ್ದಾನೆ. ಪುನಃ ಅಲಭ್ಯವಾದ ಪದವಿ ಅದು. ಅವನು ತಪಸ್ ಮಾಡ್ತಾ ಇರುವುದು ಯಾಕೆ ಅಂದ್ರೆ, ಇಡೀ ಜಗತ್ತಿನ ಸೃಷ್ಟಿಯ ಹತೋಟಿಯನ್ನ ತನ್ನ ಕೈಗೆ ತಂದುಕೊಳ್ಬೇಕು ಅಂತ. ಎಂಥ ದುರುಳ ನೋಡಿ, ಸೃಷ್ಟಿಯ ವೈಚಿತ್ರ್ಯವನ್ನ ಜಗತ್ತಿಗೆ ತಂದು ಕೊಡುವ ಚತುರ್ಮುಖನನ್ನೇ ಪ್ರಾರ್ಥಿಸಿ ಕೇಳುವುದೇನು ಅಂದ್ರೆ, ನನ್ನನ್ನ ಸೃಷ್ಟಿಕರ್ತನನ್ನಾಗಿ ಮಾಡು ಅಂತ. ಮಾಡಿದ್ಮೇಲೆ ಏನ್ ಹೇಳಿ, ಅವನನ್ನೇ, ನಿಮಗೆ ವೃಕಾಸುರನ ಕತೆ ಗೊತ್ತು.
ಅಥವಾ ಅದನ್ನ ಭಸ್ಮಾಸುರ ಅಂತನೂ ಕರೀತಾರ ಅವನನ್ನ. ರುದ್ರದೇವರಿಂದ ವರ ಪಡೆದ ಮೇಲೆ ನನ್ನ ಕೈಯಲ್ಲಿ ನಾವು ಏನನ್ನು ಮುಟ್ತೇನೋ ಅದೆಲ್ಲ ಸುಟ್ಟು ಹೋಗ್ಲಿ ಅಂತ. ಕೊಟ್ಟ ಮೇಲೆ ತೆಗೆದುಕೊಂಡವನ ವರ್ತನೆ ಹೇಗಿರ್ಬೇಕು? ಕೊಟ್ಟವನಿಗೆ ತಲೆ ಬಾಗಬೇಕು. ಅವನು ಕೊಟ್ಟವನ ತಲೆ ಮೇಲೇನೆ ಕೈ ಇಡ್ಲಿಕ್ಕೆ ಹೋದ. ರುದ್ರದೇವ ಅವನಿಗೊಂಚೂರು ನಂಬಿಕೆ ಬರ್ಲಿ, ನಾನು ಕೊಟ್ಟ ವರ ಅವನಿಗೆ ನಂಬಿಕೆಗೆ ಬರ್ಬೇಕಲ್ಲ, ಇಲ್ಲ ಅಂದ್ರೆ ಅವನ್ ಸುಮ್ನೆ ನಿಂತಿದ್ದ ಅಂದ್ರೆ ಡೌಟ್ ಬರುತ್ತೆ, ಇನ್ನು ನಾನು ಕೈ ಇಡ್ಲಿಕ್ಕೆ ಬಂದ್ರು ಸುಮ್ನೆ ನಿಂತಿದ್ದಾನಲ್ವಾ ಅಂತ. ಆ ಸ್ಥಿತಿಯಲ್ಲಿ ಅವನು ಓಡ್ದ. ಅದನ್ನ ನೋಡಿ ಅವನಿಗೆ ಕನ್ಫರ್ಮ್ ಆಯ್ತು, ಓ ಇವನು ಕೊಟ್ಟ ವರ ಗ್ಯಾರಂಟಿ, ಎಲ್ಲಿ ಕೈ ಇಟ್ರು ಸುಡತ್ತೆ ಅಂತ ತಲೆಯಲ್ಲಿ ಬಂತು ಅವನಿಗೆ. ಈ ಕಥೆ ಸ್ವಲ್ಪ ಎಲ್ಲೆಲ್ಲೋ ಹೋಗಿದೆ, ಯಕ್ಷಗಾನ ತಾಳಮದ್ದಲೆಗಳಲ್ಲಿ ಅಥವಾ ಇನ್ನೆಲ್ಲೋ. ಮೂಲದಲ್ಲಿರುವ ಕಥೆ ಓಡಿ ಹೋಗುವಾಗ ಎಲ್ಲಿ ಅವನಿಂದ ರಕ್ಷಣೆ ಪಡ್ಕೊಳ್ಳುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾರಾಯಣನೇ ಬಂದವನು ಹೇಳ್ದ, ನೀನೇನು ತಲೆಗೆಡಿಸ್ಕೋಬೇಡ, ನಾನು ಒಂದ್ ಸ್ವಲ್ಪ ಹೊತ್ತು ಅವನ ಹತ್ರ ಮಾತಾಡಿ ಬರ್ತೀನಿ, ನಿಂತಿಗೆ ಹೋಗ್ತಾ ಇರು ಅಂತ. ಅವನನ್ನ ನಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಇವನು ಮಧ್ಯದಲ್ಲಿ ಪುಟ್ಟ ಹುಡುಗನಾಗಿ ಸಿಕ್ಕಿದ, ವಾಮನನ ಹಾಗೆ. ಓ ಮಹಾರಾಯರು, ಎಲ್ಲಿ ಪ್ರಯಾಣ? ತಾವು ಯಾವ ಊರಿನಿಂದ ಬರ್ತಾ ಇದ್ದೀರಿ, ಏನು ಹೇಳಿ. ಇವನು ಪುಟ್ಟ ಹುಡುಗ ಅಷ್ಟು ಧೈರ್ಯವಾಗಿ ಮಾತಾಡುದು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂತ ಕೇಳ್ತಾನೆ. ಅಲ್ಲ, ನೀನ್ ಓಡ್ತಾ ಇರೋದು ನೋಡಿದ್ರೆ, ಆ ಕಡೆ ನೋಡಿದ್ರೆ ಅವ್ನು ಓಡ್ತಾ ಇದ್ದಾನೆ, ಈ ಕಡೆ ನೀನ್ ಓಡ್ತಾ ಇದ್ದಿ, ನಂಗೆ ಏನಿಲ್ಲ. ಇಲ್ಲ, ನಾನು ವರ ಪಡೆದಿದ್ದೇನೆ. ವರ ಪಡೆದದನ್ನ ಮೊದಲ ಟೆಸ್ಟ್, ಯಾವ್ದಾದ್ರು ಒಂದು ದೊಡ್ಡ ಮನೆ ಕೊಂಡ್ರೆ ಅದನ್ನ ದೊಡ್ಡವ್ರ ಕೈಯಲ್ಲಿ ಉದ್ಘಾಟನೆ ಮಾಡ್ಬೇಕಲ್ಲ, ಹಾಗೆ ಮೊದಲು ಆ ಕೈಯಿಂದ ಅವನ ತಲೆಯನ್ನೇ ಟೆಸ್ಟ್ ಮಾಡಿ ಆ ಮೂಲಕ ನನ್ನ ವರವನ್ನ ಸಿದ್ಧಿಸಿಕೊಳ್ತೇನೆ ಅಂತ ಹೊರಟಿದ್ದೇನೆ ಅಂತ ಹೋಗ್ತಾನೆ. ಹಾಗೆ ಇವನು ಹೇಳ್ತಾನೆ, ಅಯ್ಯೋ ಹಾಗ ಅವನು ಓಡ್ತಾ ಇರೋದು ನೀನ್ ಕೈ ಹಾಕಿದ್ರೆ ಸುಟ್ಟೋಗುತ್ತೆ ಅಂತ ಅಲ್ಲ, ಮತ್ತೆ ಅಂತ ಕೇಳ್ತಾನೆ. ಅವನ್ ತಲೆ ಮೇಲೆ ನೀನ್ ಕೈ ಇಟ್ರೆ ಅದು ಸುಡದೆ ಹೋಗ್ಬಿಡುತ್ತೆ. ಸುಡದೆ ಹೋದಾಗ ಅವ್ನು ಕೊಟ್ಟ ವರ ಟುಸ್ಸಾಗಿದೆ ಅಂತ ನಿನಗೆ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗ್ಬಾರ್ದು ಅಂತ ಅವ್ನು ಓಡ್ತಾ ಇದ್ದಾನಷ್ಟೇ. ನಿನಗೆ ನಂಬಿಕೆನೇ ಬಂದಿಲ್ಲ ಅಂದ್ರೆ ಬೇಕಾದ್ರೆ ಒಂದ್ಸಲ ನಿನ್ ತಲೆ ಮೇಲೆ ಕೈ ಇಟ್ಕೊಂಡು ನೋಡು, ಅದು ಏನೂ ಇಲ್ಲ, ಟುಸ್ ಪಟಾಕಿ ಅದು ಅಂತ. ಹೋದ ವರ್ಷದ್ದು ಪಟಾಕಿ ಅಂತ ತೆಗೆದು ಹೊಡೆದ್ರೆ ಏನಿರುತ್ತೆ, ಅಲ್ಲೆಟ್ರ್ ಅಂತ ಜಾರಿ ಹೋಗ್ಬಿಡುತ್ತೆ. ಒಂದು ಪೈಸೆ ಅದರಿಂದ ಏನು ಶಬ್ದನೂ ಬರಲ್ಲ, ಬಂದ್ರೆ ಒಂದಿಷ್ಟು ಹೊಗೆ ಬಂದಿತ್ತಷ್ಟೇ. ಓ ಪಟಾಕಿ ಬಿಟ್ಟಿದ್ದೀರಿ ಅಂತ ಬೇರೆಯವ್ರಂಗ್ ಸಮಾಧಾನ ಹೇಳ್ಬೇಕಷ್ಟೆ. ಹಾಗೆ ಇದೆಲ್ಲ ಸುಮ್ನೆ ನನ್ ಮಾತ್ ನಂಬಲಿಲ್ಲ ಅಂದ್ರೆ ನನ್ ತಲೆ ಮೇಲೆ ಬೇಕಾದ್ರೆ ಕೈ ಇಟ್ಟು ನೀನು ಕೊಟ್ಟದ್ ಇಷ್ಟು ದೂರ ಓಡಿ ಬಂದದ್ ನೋಡಿದ್ರೆ ಏನೋ ಬಹಳ ದೊಡ್ಡದನ್ ಪಡ್ಕೊಂಡ್ ಬಂದಿದ್ದೀನಿ ಅಂತ ಅನ್ಕೊಂಡೆ. ಅವನು ನಿನಗೆ ನಿಜವಾಗಿ ಅಂತದ್ದೇನು ಕೊಡ್ಲೇ ಇಲ್ಲ ಅಂತ, ಅಯ್ಯೋ ದೇವರೇ ಅಂತ ತಲೆ ಮೇಲೆ ಕೈ ಇಟ್ಕೊಂಡ. ಸುಟ್ಟು ಭಸ್ಮಾಗೋದ. ಹೀಗೆ ಯಾರು ತಮಗೆ ವರ ಕೊಡ್ತಾರೋ ಅವರ ವಿರುದ್ಧವೇ ಕತ್ತಿಮಸುವೆ ಸ್ವಭಾವ ಈ ರಾಕ್ಷಸರದ್ದು. ಹಾಗಾಗಿ ಈಗ ಹಿರಣ್ಯ ಗರ್ಭನನ್ನ ಅಥವಾ ಚತುರ್ಮುಖನನ್ನ ಅವನು ಪ್ರಾರ್ಥಿಸುವ ಉದ್ದೇಶ ಏನಿತ್ತು ಅಂತಂದ್ರೆ, ನಿನ್ನ ಬೇಕು ಅಂತ ಮಹಾಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವ್ರಿಗೆ ನಗು ಬಂತು. ಏನೇನು ಕೆಲಸ ಮಾಡಿ ಯಾರ್ಯಾರಿಗೆ ಏನ್ ಪದಬೇಕು ಅಥವಾ ಏನು ಸ್ಥಾನ ಸಿಗಬೇಕು ಅದನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯವಲ್ಲದ ಪದವಿಯನ್ನ ಕೇಳಲಿಕ್ಕೆ ಬಂದಿದ್ದಾನಲ್ವಾ ಅಂತ ಹಸನ್ ಸ್ತಂ ಹಂಸವಾಹನ ಪ್ರಾಹ, ನಗುತ್ತಲೇ ಏನೋ ಎಡವಟ್ರಾಯ ಕೇಳ್ತಾನೆ, ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡು ನಕ್ಕೊಂಡು ಕೇಳ್ದ. ಬ್ರಹ್ಮೋವಾಚ ಉತ್ತಿಷ್ಠೋತ್ತಿಷ್ಠ ಭದ್ರಂತೆ ಸಮಸಿದ್ಧೋತಿ ಕಾಶ್ಯಪ ವರದೋಹಮನುಪ್ರಾಪ್ತೋ ವ್ರಿಯತಾಮೀಪ್ಸಿತೋ ವರಃ. 4 ಬಾಯಿಯಿಂದಲೂ ಒಂದೇ ಮಾತು ಬಂತು. ಹೇಳು, ಉತ್ತಿಷ್ಠೋತ್ತಿಷ್ಠ, ಎದ್ದೇಳು, ಓ ಹಿರಣ್ಯಕಶಿಪು, ಭದ್ರಂತೆ, ನಿನಗೆ ಮಂಗಳವಾಗಲಿ. ನೀನು ತಪಸ್ಸಿದ್ಧಿಯನ್ನ ಈಗಾಗಲೇ ಪಡೆದಿರುವೆ. ಓ ಕಾಶ್ಯಪನೇ. ಈ ಕಾಶ್ಯಪ ಅನ್ನುವ ಶಬ್ದವನ್ನ ಬಳಸಿದ್ರಿಂದಾಗಿ ಬಹಳ ಜನಕ್ಕೊಂದು ಕನ್ಫ್ಯೂಷನ್. ಎಲ್ಲರೂ ಹಿರಣ್ಯ ಕಶ್ಯಪ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಅವನು ಹಿರಣ್ಯ ಕಶಿಪು ಅಥವಾ ಕಾಶ್ಯಪ, ಹಿರಣ್ಯ ಕಾಶ್ಯಪ ಅಲ್ಲ ಅವನು. ಬಹಳ ಜನ ಹಾಗೆ ಪ್ರಯೋಗ ಮಾಡ್ತಾರೆ. ಅದೆರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹಿರಣ್ಯ ಕಶಿಪುವನ್ನ ಹಿರಣ್ಯ ಅಲ್ಲಿ ಇರುವುದು ಕಶ್ಯಪನೂ ಅಲ್ಲ, ಅವನು ಕಾಶ್ಯಪ.
ಕಾಶ್ಯಪ ಅಂದ್ರೆ ಕಶ್ಯಪ ಗೋತ್ರದಲ್ಲಿ ಬಂದವನು ಅಂತ ಅರ್ಥ. ಯಾಕೆಂದ್ರೆ ಅವನು ಕಶ್ಯಪ ಮತ್ತು ದ್ವಿತೀಯ ಮಗ, ಆದ್ರಿಂದಾಗ ಅವನು ಕಾಶ್ಯಪ. ಇವರು ಹಿರಣ್ಯ ಕಶ್ಯಪ ಅಂತ ಶುರು ಮಾಡುತ್ತಾರೆ ಎಲ್ಲಾ ಸಿನಿಮಾಗಳಲ್ಲೂ, ಎಲ್ಲಾ ನಾಟಕಗಳಲ್ಲೂ, ಎಲ್ಲಾ ಯಕ್ಷಗಾನಗಳಲ್ಲೂ, ಇನ್ನು ಎಲ್ಲಾ ಕೆಲವೊಮ್ಮೆ ದೊಡ್ಡ ತಿಳಿದ ಉಪನ್ಯಾಸಕಾರರು ಹಂಗೆ ಶಬ್ದ ಪ್ರಯೋಗ ಮಾಡ್ತಾರೆ. ಆದ್ರೆ ವಸ್ತುತಃ ಒಂದೋ ಹಿರಣ್ಯ ಕಶಿಪು. ಕಶಿಪು ಅಂದ್ರೆ ತಲೆಗೆ ಮಲ್ಕೊಳ್ಳುವಾಗ ಆಧಾರವಾಗಿ ಕೊಡುವ ಇಂಬು. ತಲೆಗೆ ಇಂಬು, ತಲೆ ಗಿಂಬು. ಅದು ಏನೇನು ಆಗಿ ತಲೆ ದಿಂಬು ಆಗ್ಬಿಟ್ಟಿದೆ. ವಸ್ತುತಃ ತಲೆಗೆ ಇಂಬು. ಅದು ಇಂಬು ಅಂದ್ರೆ ಆಶ್ರಯ, ಆಸರೆ. ಹಾಗೆ ಓ ಕಾಶ್ಯಪ, ವರದೋಹಂ, ಕೇಳಿದ ವರಗಳನ್ನೀಯುವುದಕ್ಕಾಗಿ ಬಂದಿರುವೆನು. ನೀನೇನ್ ಕೇಳ್ತೀಯೋ ಅದನ್ನ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಅಹಂ ವರದಃ ಅನುಪ್ರಾಪ್ತ. ನೀನ್ ಏನು ವರ ಕೇಳಲಿಕ್ಕಿದ್ಯೋ ಅದನ್ನ ಕೊಡ್ಲಿಕ್ಕೋಸ್ಕರನೇ ಬಂದದ್ದು. ಈಪ್ಸಿತೋ ವರಹ ವ್ರಿಯತಾಂ, ಬಯಸಿದ ವರವನ್ನು ಕೇಳುವವನಾಗು, ಬೇಕಾದ ವರವನ್ನು ಕೇಳು ಅಂತ ಹೇಳ್ತಾನೆ. ಅದ್ರಾಕ್ಷಂ ಅಹಮೇತತ್ತೇ ಹೃತ್ಸಾರಂ ಮಹದದ್ಭುತಂ ದಂಶಭಿಷ್ಠಿತ ದೇಹಸ್ಯ ಪ್ರಾಣಾಹ್ಯಷ್ಟಿ ಸುಷೇರತೆ. ನಿನ್ನ ಮನಸ್ಸಿನ ಆಳವಾದ ಬಲವನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇರುವೆಗಳು ನಿನ್ನ ಶರೀರವನ್ನ ಪೂರ್ತಿ ತಿಂದು ಹಾಕಿದೆ. ಭಕ್ಷಿತ ದೇಹಸ್ಯ, ಕಿತ್ತು ಕಿತ್ತು ತಿಂದು ಹಾಕಿದ್ರು ಎಲುಬುಗಳಲ್ಲೇ ಹೆಸ್ತಿಷು ಪ್ರಾಣಾಹ ಶೇರತೆ. ನಿನ್ನ ಎಲುಬು ಮೂಳೆಗಳಲ್ಲೇ, ಎಲುಬಿನ ಆಳದಲ್ಲೇ ಪ್ರಾಣ ನಿಂತಿವೆ. ಕಲಿಯುಗದಲ್ಲಿ ಕೆಲವು ಅನ್ನಗತ ಪ್ರಾಣಾಹ, ತಟ್ಟೆಯಲ್ಲೇ ಪ್ರಾಣ ಇರುತ್ತೆ. ತಟ್ಟೆಗೆ 2 ಹೊತ್ತಿನ ನಂತರ ಊಟ ಬಿದ್ದಿಲ್ಲ ಅಂದ್ರೆ ಇಲ್ಲಿ ತಲೆನೂ ಬಿದ್ದೋಗುತ್ತೆ, ಇನ್ ಹೇಳ್ಲಿಕ್ಕಾಗಲ್ಲ ಅಂತ. ಆದ್ರಿಂದಾಗಿ ಕಲಿಯುಗದಲ್ಲಿ ತಟ್ಟೆಯಲ್ಲಿ ಪ್ರಾಣ. ತಟ್ಟೆಯಲ್ಲಿ ಅಂದ್ರೆ ತಟ್ಟೆಯಲ್ಲಿದ್ದ ಅನ್ನದಲ್ಲಿ. ಅನ್ನ ತಿನ್ಲಿಲ್ಲ ಅಂದ್ರೆ 4 ದಿವಸಕ್ಕೆ ಇವನು ನಿತ್ರಾಣ. ಉಳಿದವರ ಹತ್ರ ನೀಯೇ ತ್ರಾಣ, ಏನಾದ್ರೂ ಊಟ ಹಾಕಿ ಅಂತ ಕೈ ಮುಗಿದು ಕೇಳ್ಕೊಳ್ಳುವ ಹಾಗಾಗುತ್ತೆ. ಆದ್ರಿಂದಾಗಿ ಈ ಕೃತಯುಗದ ಕಾಲದ ದೇಹದ ವ್ಯವಸ್ಥೆ ಹೇಗೆ ಅಂದ್ರೆ, ಮೂಳೆ ತನಕ, ಮೂಳೆ ಇನ್ನು ಸುಟ್ಟು ಭಸ್ಮವಾದ್ರೆ ಮಾತ್ರ ಪ್ರಾಣ ಹೋಗುತ್ತೆ, ಬಿಟ್ರೆ ಮೂಳೆಯಲ್ಲಿ ಪ್ರಾಣ ಉಳಿಯತ್ತೆ. ಹೊರಗಿನ ಆಹಾರದ ಅಪೇಕ್ಷೆ ಇಲ್ಲ. ಅಂದ್ರೆ ತಪಸ್ಸು ಮಾಡ್ಲಿಕ್ಕೆ ಅಷ್ಟು ಅವಕಾಶ ಇತ್ತು. ಕಲಿಯುಗದಲ್ಲಿ ಹೀಗೆಲ್ಲ ಇಲ್ಲಲ್ಲ, ಅನ್ನಗತ ಪ್ರಾಣ. ಆದ್ರಿಂದಾಗಿ ನಾವು ತಪಸ್ಸು ಮಾಡುದಿಲ್ಲ. ನಾವು ತಪಸ್ಸು ಯಾಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಇದೇ ಕಾರಣಕ್ಕೆ, ಪ್ರಕೃತಿಯಲ್ಲಿ ನಮಗೆ ಸಹಾಯ ಇಲ್ಲ. ಅದಕ್ಕೆ ಹೇಳಿದ್ರು, ನಿಮಗೆ ಈ ತಪಸ್ಸು ಮಾಡ್ಬೇಕಾದ ಅಗತ್ಯವೇ ಇಲ್ಲ. ಭಕ್ತಿಯಿಂದ ಮನಸ್ಸು ತುಂಬಿ ಭಗವಂತನ ರೂಪವನ್ನ ಸ್ಮರಣೆ ಮಾಡಿ, ಆ ನಾಮದಲ್ಲೇ ಅವನಿದ್ದಾನೆ ಎನ್ನುವ ನೆನಪಿನೊಂದಿಗೆ, ಹೇಳುವ ನನ್ನಲ್ಲಿದ್ದಾನೆ, ಹೇಳಿಸಿದವನೇ ನಮ್ಮ ಜೊತೆಗಿದ್ದಾನೆ ಅಂತ ಭಾವಿಸಿ ಕರೆದ್ರೆ ಬರುವುದು ಓ ಅನ್ಲಿಕ್ಕೆ ಅವನೆಲ್ಲೋ ದೂರದಲ್ಲಿಲ್ಲ. ಕರೆಯುವ ನಾಮದಲ್ಲೇ ಅವನಿದ್ದಾನೆ. ಹೇಳುವ ನಾಮದಲ್ಲೇ ಒಬ್ಬ ವ್ಯಕ್ತಿಯನ್ನು ನಾವು ಕರೀತೇವೆ ಅಂತಂದ್ರೆ, ಆಗ ಅವನ ಸ್ಮರಣೆಯೊಂದಿಗೆನೆ, ಅವನ ರೂಪದ ಚಿತ್ರಣದೊಂದಿಗೆ ನಾವು ಮಾಡುವುದು ಹೌದಾದ್ರೆ ಹೇಗೋ ಹಾಗೆ ಭಗವಂತನ ನಾಮಸ್ಮರಣೆ ಮಾಡುವಾಗಲೂ ಅವನ ಚಿದಾತ್ಮಕವಾದಂತಹ, ಆನಂದಾತ್ಮಕವಾದಂತಹ ರೂಪವನ್ನ ಚಿಂತಿಸಿ ನಾವು ಕೈ ಮುಗಿದದ್ದು ಹೌದಾದ್ರೆ, ಅಲ್ಲೇ ಇನ್ನೆಲ್ಲೋ ಇಲ್ಲ, ಅವನು ದೂರದಲ್ಲೆಲ್ಲೋ ಇಲ್ಲ, ನಮಗೆ ಕೈ ಸಿಗದಷ್ಟು ದುರ್ಲಭ ಅವನಲ್ಲ. ಆದ್ರೆ ನಮಗೆ ಪುರ್ಸೊತ್ತಿಲ್ಲ ಕರೀಲಿಕ್ಕೆ, ನಮಗೆ ಇಂಟ್ರೆಸ್ಟೂ ಇಲ್ಲ, ಇನ್ನು ಅದರ ಜೊತೆ ಪುರುಸೊತ್ತು ಇಲ್ಲ. ಆದ್ರೆ ಅವರು ಹಾಗಲ್ಲ, ಅವರಿಗೆ ಆಗೋಲ್ಲ ಅನ್ನುವ ಮಾತೇ ಇಲ್ಲ. ಕೃಷ್ಣನ ಬಗ್ಗೆ ಒಂದು ತಮಾಷೆಗೆ ಹೇಳಿದ ಮಾತು. 16,100 ಮಂದಿಯನ್ನು ಮದುವೆಯಾದ ಆ ಗೊಲ್ಲ, 16,100 ಮಂದಿಯನ್ನು ಮದುವೆಯಾದ ಆ ಗೊಲ್ಲ ಈಗಿನವರಿಗೆ ಆಗೋಲ್ಲ. ಅಂದ್ರೆ ಭಗವಂತನ ವಿಷಯದಲ್ಲಿರುವ ಎತ್ತರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಸಾಧ್ಯ ಅಲ್ಲ. ನೈತತ್ ಪೂರ್ವರ್ಷಯಸ್ತಕ್ರು ನ ಕರಿಷ್ಯಂತಿ ಚಾಪರೇ ನಿರಂದುರ್ಧಾರಯೇ ಪ್ರಾಣಾನ್ ವೈ ದಿವ್ಯ ಸಮಾಪಶತಂ. ಇಂಥ ತಪಸ್ಸನ್ನ ಹಿಂದಿನ ಋಷಿಗಳೂ ಕೂಡ ಮಾಡಿರ್ಲಿಲ್ಲ. ನೈವೈತತ್ ಋಷಯ ಪೂರ್ವರ್ಷಯ ನೈವೈತತ್. ಪೂರ್ವದ ಋಷಿಗಳು ಇಲ್ಲಿ ತನಕ ಹೀಗೊಂದು ತಪಸ್ಸು ಗೈದಿರಲಿಲ್ಲ, ಮುಂದೆ ಯಾರೂ ಮಾಡಲು ಆಗೊಲ್ಲ. ನ ಕರಿಷ್ಯಂತಿ ಚಾಪರೆ,
ಮುಂದಿನವರಿಗೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂಬುರ್ಧಾರಯೇತ್ ಪ್ರಾಣಾನ್, ನೀರು ಸೇವಿಸಿಲ್ಲ, ಗಾಳಿ ಸೇವಿಸಿಲ್ಲ, ದೇವಮಾನದ 100 ವರ್ಷಗಳ ಕಾಲ ಯಾರು ತಾನೇ ಹೀಗೆ ಪ್ರಾಣವನ್ನ ಬಿಗಿದು ಹಿಡಿದುಕೊಂಡು ಕೇವಲ ನನ್ನ ಬರುವಿಕೆಗಾಗಿ ಕಾಯಬಲ್ಲರು? ನಿನ್ನಿಂದ ಮಾತ್ರ ಸಾಧ್ಯ. ಸ್ವಲ್ಪ ಉಬ್ಬಿಸಿದ್ರೆ ವರ ಕೊಡುದು ಸುಲಭ ಆಗುತ್ತೆ. ಸಿಟ್ಟು ಬಂದ್ರೆ ಏನೇನೋ ವರ ಕೇಳಿಬಿಟ್ರೆ ಎಡವಟ್ರ ಎಂಬ ಕತೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿನ್ನಂಥ ಎಷ್ಟು ದೊಡ್ಡ ತಪಸ್ವಿ, ನಿನ್ನಂಥ ತಪಸ್ಸನ್ನಲ್ಲಿ ತನಕ ಯಾರು ಮಾಡಿಲ್ಲ ಅಂತೆಲ್ಲ ಹೇಳಿದಾಗ ಅವನು ಆಗ ಮೂಳೆಯಲ್ಲಿ ಮಾತ್ರ ಪ್ರಾಣ ಇದ್ದದ್ದು ಈಗ ಚೂರು ಉಬ್ಲಿಕ್ ಶುರುವಾಯ್ತು, ಒಳಗಿನಿಂದ ಗಾಳಿ ಬಲೂನ್. ವ್ಯವಸಾಯೇನ ತೇನೇನ ದುಷ್ಕರೇಣ ಮನಸ್ಸಿ ದಿತಿನಂದನ. ಓ ದಿತಿಗೆ ಆನಂದವನ್ನ ಕೊಡಬಲ್ಲ ಮಗನೇ, ಬೇರೆಯವರು ಯಾರಿಗೂ ಹೀಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಅಮನಸ್ವಿಭಿಹಿ, ಮನಸ್ಸಿಲ್ಲದವರಿಗೆ, ಮನೋಬಲ ಇಲ್ಲದವರಿಗೆ ಇಂಥ ದುಷ್ಕರೇಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಸಾಧನೆಯನ್ನ ನೀನು ಮಾಡಿದ್ದು ಕಂಡು ನಾನು ಅಚ್ಚರಿಯಲ್ಲಿ ಮುಳುಗಿದ್ದೇನೆ. ತಪಸ್ಸಿನಲ್ಲಿ ಇಷ್ಟು ನಿಷ್ಠೆ ಉಳ್ಳ ನಿನಗೆ ನಾನು ಸೋತು ಹೋಗಿದ್ದೇನೆ. ನಿನಗೆ ಹೇಗೆ ನಾನು ವರವನ್ನ ಕೊಟ್ಟು ತೃಪ್ತಿಪಡಿಸಲಿ ಅಂತ ಯೋಚಿಸ್ತಾ ಇದ್ದೇನೆ. ನಿನಗೇನ್ ಕೊಟ್ರೂ ಕಮ್ಮಿ ಆಗುತ್ತೆ, ಎಷ್ಟು ಕೊಟ್ರೂ ಕಮ್ಮಿ ಆಗುತ್ತೆ, ಹೇಗ್ ಕೊಟ್ರೂ ಕಮ್ಮಿ ಆಗುತ್ತೆ, ಯಾವಾಗ ಕೊಟ್ರೂ ಕಮ್ಮಿ ಆಗುತ್ತೆ, ಯಾವುದನ್ ಕೊಟ್ರೂ ಕಮ್ಮಿ ಆಗುತ್ತೆ. ನಿನಗೇನ್ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ತತಸ್ಥ ಆಶಿಷ ಸರ್ವಾ ದದಾಮ್ಯ ಸುರ ಪುಂಗವ ಮರ್ತ್ಯಸ್ಥಿತೇ ಹ್ಯಮರ್ತ್ಯಸ್ಯ ದರ್ಶನ. ರಕ್ಕಸರಲ್ಲಿ ಎತ್ತರದಲ್ಲಿ ಇರುವವನೇ ಅಸುರ ಪುಂಗವ. ರಕ್ಕಸರಲ್ಲಿ ಬೆಕ್ಕಸ ಬೆರಗಾಗಿ ನಿಲ್ಲುವವ, ಎತ್ತರದಲ್ಲಿ ನಿಲ್ಲುವವ ನೀನು. ನಿನಗೆ ಸರ್ವಾಹ ಆಶಿಷಃ ದದಾಮಿ, ಬೇಡಿದ ಬಯಕೆಗಳನ್ನೆಲ್ಲವ ನೀಯುವೆ. ಏನ್ ಬೇಕು ಕೇಳು, ಎಲ್ಲವನ್ನು ಕೊಡ್ತೇನೆ. ನೀನ್ ಕೇಳದನೇ ಕೊಡ್ತೇನೆ. ಸಾಮಾನ್ಯ ಮರ್ತ್ಯನಿಗೆ ಈ ಲೋಕದಲ್ಲಿ ದೇವರ ದರ್ಶನ ಅನ್ನೋದಿಲ್ಲ. ಇನ್ನು ತಪಸ್ವಿಗಳಿಗೂ ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದ್ರೆ ನಿನಗೆ ಈ ದರ್ಶನ ಸಿಕ್ಕಿದೆ ಅಂತ ಅಂದ್ಮೇಲೆ ದರ್ಶನಂಚನ ನಿಷ್ಫಲಂ, ಅದು ವ್ಯರ್ಥ ಆಗುದಿಲ್ಲ. ನದೇವ ತೋಷಣಂ ವೃಥಾ ಅಂತ ಒಂದು ಮಾತಿದೆ. ದೇವತೆಗಳನ್ನು ಮೆಚ್ಚಿಸಿದ್ದು ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ ಅನ್ನುವುದು ಮಾತು. ಯಾಕೆಂದ್ರೆ ಅದು ಅವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ ಮಂದಿಗೆ ಖಾಲಿ ಕೈಯಲ್ಲಿ ವಾಪಸ್ ಕಳಿಸಿ ಅಭ್ಯಾಸ ಇಲ್ಲ. ಅವ್ರ ಮನಸ್ಸು ತುಂಬಿ ಹಾರೈಸಿ ಕಳಿಸ್ತಾರೆ. ತತಃ ಕೀಚಕ ವಲ್ಮೀಕಾತ್ ಸಹ ಓಜೋ ಬಲಾನ್ವಿತ ನಾರದ ಉವಾಚ, ಒಂದು ಹಿಂದೋಯ್ತು. ಇತ್ಯುಕ್ತ್ವಾದಿಭವೋ ದೇವೋ ಭಕ್ಷಿತಾಂಗಂ ಕೀಲಿಕೈಃ ಕಮಂಡಲು ಜಲೇನೌಕ್ಷದ್ವಿಜೇನ ಮೋಹದತ್ರಾಧಸ. ನಾರದರು ಹೇಳ್ತಾರೆ, ಚತುರ್ಮುಖ ಹೀಗೆಲ್ಲ ಅವನನ್ನು ಉಬ್ಬಿಸಿ ಬಲೂನಿನಂತೆ ಮಾಡಿದ ನಂತರ ಪರಮಾತ್ಮನಿಂದ ಮೊದಲು ಹುಟ್ಟಿದ ಆದಿಭವ ಅಂತ ಅವನಿಗೆ ಹೆಸರು. ಆದಿಭವ ಅಂದ್ರೆ ಪರಮಾತ್ಮನಿಗೆ ಮೊದಲು ಹುಟ್ಟಿದವ. ಆದೌ ಭವ ಆದಿಭವ. ಎಲ್ಲರಿಗಿಂತ ಮೊದಲು ಹೊಕ್ಕಳ ಬಳ್ಳಿಯಿಂದ ಕಮಲದ ದೇಟಿನಿಂದ ನಡುವೆ 14 ಲೋಕಗಳ ಸ್ವರೂಪವಾಗಿ ಜಗತ್ತಿನಲ್ಲಿ ಕಣ್ಣು ಬಿಟ್ಟಂತಹ ಈ ಚತುರ್ಮುಖ ಅವನ ದಿವ್ಯವಾದ ಅಮೋಘವಾದ ಕಮಂಡಲುವಿನಿಂದ ನೀರನ್ನ ಎತ್ತಿಕೊಂಡು ಹಿರಣ್ಯಕಶಿಪುವಿನ ಶರೀರಕ್ಕೆ ಪ್ರೋಕ್ಷಣೆ ಮಾಡುತ್ತಾನೆ. ಇರುವೆ ತಿಂದು ಮೂಳೆ, ಸ್ನಾಯು, ನೆತ್ತರು ಏನೂ ಇಲ್ಲದೆ ಒಂದು ರೀತಿಯಲ್ಲಿ ಬರೀ, ಅಂದ್ರೆ ಮೂಳೆ ಇದ್ದದ್ದು ಕೂಡ ಮಧ್ಯದ ಭಾಗ ಮಾತ್ರ, ಮೇಲಿನ ಭಾಗದ ಲೇರ್ಗಳೆಲ್ಲ ಕಿತ್ತು ತಿಂದು ಹಾಕಿ ಬಿಟ್ಟಿದ್ವು. ಅದೆಲ್ಲವನ್ನೂ ಕೂಡ ಆಲೋಚಿಸಿ ತನ್ನ ದಿವ್ಯವಾದ ನೀರನ್ನ ಅವನ ಶರೀರಕ್ಕೆ ಪ್ರೋಕ್ಷಣೆ ಮಾಡಿದ. ತತಃ ಕೀಚಕ ವಲ್ಮೀಕಾತ್ ಸಹ ಭೋಜೋ ಬಲಾನ್ವಿತ ಸರ್ವಾವಯವ ಸಂಪನ್ನೋ ವಜ್ರಸಂಧನೋ ಯುವಾ ವಿಭಾವಾಸುರಿ ವೈಭವಃ. ಆಗ ಹಿರಣ್ಯಕಶಿಪುವಿನ ಶರೀರ ಅದು ಬಿದಿರಿನ ಮೆಳೆಯ ನಡುವೆ ಅಡಗಿ ಕೂತಿತ್ತು. ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ ಹೊರಗಿನವರಿಗೆ ಯಾರಿಗೂ ಕೂಡ. ಧ್ವನಿ ಮಾತ್ರ ಘನ ಗಾಂಭೀರ್ಯವಾಗಿ ಹೊರಕ್ಕೆ ಬರ್ತಾ ಇತ್ತು. ಹುತ್ತಗಳ ನಡುವೆ ತನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದ ಅವಯವಗಳನ್ನ ಈ
ನೀರಿನಿಂದ ಪ್ರೋಕ್ಷಣೆ ಆದ ಕೂಡಲೇ ತುಂಬಿಕೊಳ್ಳುವಂತೆ ಮಾಡಿದ ಅವನ ಶರೀರದ ಅವಯವಗಳನ್ನ. ತುಂಬಿಕೊಂಡು ಏನಾಯ್ತು ಅಂದ್ರೆ ಲಟ ಲಟ ಅಂತ ಸೀಳಿ ಹೋಯ್ತು ಎಲ್ಲ ಬಿದಿರಿನ ಮೇಳೆ. ವಸ್ತುತಃ ನಮ್ಗೆ ಸಿಕ್ಕಾಕೊಂಡ್ರೆ ಮೈ ಚುಚ್ಕೊಳ್ಳುತ್ತೆ. ಆದ್ರೆ ಅವನ ಗಟ್ಟಿಯ ಶರೀರ ಹೇಗಿತ್ತು ಅಂದ್ರೆ ಬಿದಿರಿನ ಮೇಳೆಯ ಎಲ್ಲಾ ಟಿಸಿಲುಗಳು ಕೂಡ ಸೀಳಿ ಪಕ್ಕಕ್ಕೆ ಚದುರಿ ಹೋಯಿತು. ತನ್ನ ಓಜಸ್ಸು, ತೇಜಸ್ಸು, ಮಹಸ್ಸು, ಭ್ರಾಜಸ್ಸು, ವರ್ಚಸ್ಸು ಎಲ್ಲವೂ ಕೂಡ ಇದ್ದಕ್ಕಿದ್ದಾಗೆ ಎಲ್ಲವನ್ನು ಮೀರಿ ನಿಂತಿತು. ಆ ಬಲದಿಂದ ಜಕ್ಕ ಜೌವನನಾಗಿ ನಿಂತ. ಜಕ್ಕ ಜೌವನ ಅಂದ್ರೆ ಪರಮ ಯುವಕ, ಪರಮ ಯುವಕನಾಗಿ ನಿಂತ. ಪುಟಕ್ಕಿಟ್ಟ ಚಿನ್ನದಂತೆ ಪುಟಿಯುತ್ತಾ ತನ್ನ ಶರೀರದ ಭಾಗ ಕಟ್ಟಿಗೆ ಅಂತೆ ಇತ್ತು. ಕಟ್ಟಿಗೆಯಲ್ಲಿ ಬೆಂಕಿ ಉರಿಯುತ್ತಾ ಇದ್ರೆ ಹೇಗೆ ಕಾಣುತ್ತೆ ಹಾಗೆ ಧಗ ಧಗ ಉರಿಯುವ ಮೈಯವನಂತೆ ಎದ್ದು ಹೊರಗೆ ಬಂದ. ಅಂದ್ರೆ ಅವನ ಶರೀರಕ್ಕೆ ಘಾಸಿಯಾದ ತಿಕ್ಕಿಕೊಂಡಂತಹ ಆ ಎಲ್ಲ ಬಿದಿರಿನ ಮೇಳೆ ಸುಟ್ಟು ಬೂದಿಯಾಗಿ ಹೋದವು. ಅವನು ಹೊರಕ್ಕೆ ಬಂದ. ಅದಕ್ಕೆ ಪುಟಕ್ಕಿಟ್ಟ ಚಿನ್ನದಂತೆ ಅಂತ ಹೇಳಿದ್ದು. ಉತ್ತಿತ ಸ್ತಪ್ತ ಹೇಮಾಭ. ತಪ್ತ ಹೇಮ ಅಂದ್ರೆ ಸುಟ್ಟ ಚಿನ್ನ, ಅಂದ್ರೆ ಪುಟಕ್ಕಿಟ್ಟ ಬಂಗಾರ. ಪುಟಕ್ಕಿಟ್ಟ ಬಂಗಾರದಂತೆ ಉತ್ಥಿತ ಎದ್ದು ನಿಂತ. ಸನಿರೀಕ್ಷ್ಯಾಂಬರೇ ದೇವಂ ಹಂಸವಾಹನಮಾಸ್ಥಿತಂ ನನಾಮ ಶಿರಸಾ ಭೂಮು ತದ್ದರ್ಶನ ಮಹೇಶ್ವರ. ಆಕಾಶದಲ್ಲಿ ಹಂಸವಾಹನನಾಗಿ ನಿಂತಿರುವಂತಹ ಚತುರ್ಮುಖನನ್ನ ಕಂಡು ಅವನನ್ನ ಕಂಡ ಸಂತೋಷದಿಂದ ಬಹಳ ಆನಂದ ಪಟ್ಟ ಹಿರಣ್ಯಕಶಿಪು. ಅವನಿಗೆ ಎಷ್ಟು ಆನಂದ ಆಯಿತು ಅನ್ನೋದನ್ನ ಮುಂದೆ ಹೇಳ್ತಾನೆ. ತಲೆಬಾಗಿ ನಮಸ್ಕರಿಸ್ತಾನೆ, ಮನಃಪೂರ್ವಕವಾಗಿ ಗೌರವಿಸ್ತಾನೆ, ಕಾಣುವುದಕ್ಕೆ ಬೇಕಾದ ಹಾಗೆ. ಉತ್ಥಾಯ ಪ್ರಾಂಜಲಿ ಪ್ರಹ್ವ ಈಕ್ಷಮಾಣೋ ದೃಶಾ ವಿಭುಂ ಹರ್ಷಾಶ್ರು ಪುಲಕೋದ್ವೇಗ ಗಿರಾಗೃಣತೆ. ಎರಡು ಕೈಗಳನ್ನ ಆಕಾಶಕ್ಕೆ ಎತ್ತಿ ಮುಗಿದ, ವಿನಯದಿಂದ ತಲೆಯನ್ನ ಬಾಗಿಸಿದ. ಪ್ರಭುವಾದ ಚತುರ್ಮುಖನನ್ನ ದಿಟ್ಟ ಕಣ್ಗಳಿಂದ, ನೆಟ್ಟ ಕಣ್ಗಳಿಂದ ನೋಡುತ್ತಾ ಕಣ್ಣೀರಿನ ಧಾರೆಯಿಂದ ರೋಮಾಂಚನಗೊಂಡ ಧ್ವನಿಯ ಜೊತೆಗೆ ಅವನನ್ನ ಸ್ತೋತ್ರಗೈದ. ಯಾರನ್ನ? ಚತುರ್ಮುಖನನ್ನ ಸ್ತುತಿ ಮಾಡಿದ. ಏನು ಸ್ತುತಿ ಮಾಡಿದ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಕ್ಷೇಮಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಕರ್ಮ ಸಮಾಧಿನಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಧರ್ಮಸ್ಯ ಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾನ್ ಭೂಯಾದ್ ವಿಶ್ವಸ್ಯ ಮಂಗಳಂ.